ನಮಸ್ಕಾರ. ಒಂದು ಕಡೆ ನಮ್ಮಂತ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿದೆಯಲ್ಲ, ಕೋವಿಡ್ ಟೈಮಲ್ಲಿ ಅರ್ಧ ಸತ್ತೋದ್ವಿ. ಇವತ್ತು ಒಂದು ಸಿಲಿಂಡರ್ ಗಳಿಂದ ಆಗ್ತಿರುವಂತಹ ಒಂದು ಬೆಲೆ ಏರಿಕೆ ಮತ್ತೆ ಸಿಲಿಂಡರ್ಗಳೇ ಸಿಗ್ತಾ ಇಲ್ಲ. ಇಂಥ ಸ್ಥಿತಿಯಲ್ಲಿ ಅದರಲ್ಲೂ ವಿಶೇಷವಾಗಿ ನಾನೊಂದು ಹೋಟೆಲ್ ಉದ್ಯಮಿ ಮಹಿಳೆ, ಯಾವ ರೀತಿ ಮನೆಯಲ್ಲಾಗಿರ್ಬೋದು ಹೊರಗಡೆ ಹೋಟೆಲ್ ಅಲ್ಲೂ ನಾವು ನಡ್ಸಕ್ಕಾಗ್ದಾರ ನಿಜವಾಗ್ಲೂ ಇವತ್ತು ತತ್ತರಿಸಿ ಸತ್ತೋಗೋ ಸ್ಥಿತಿಗೆ ಬಂದಿದೆ. ಬೆಂಗಳೂರಲ್ಲಿ ಇವತ್ತು ಸುಮಾರು ಹೋಟ್ಲುಗಳು ಈವ್ನಿಂಗ್ ಮೇಲೆ ಕ್ಲೋಸ್ ಆಗ್ಬಿಟ್ಟಿದೆ. ಇನ್ನೊಂದು 2 ದಿನ ಸಿಲಿಂಡರ್ಗಳೇ ಸಿಗ್ತಾ ಇಲ್ಲ ಅಂತ ಅಂದ್ರೆ ಕಂಪ್ಲೀಟ್ ಆಗಿ ನಾವು ಕ್ಲೋಸ್ ಮಾಡುವಂತ ಸ್ಥಿತಿಗೆ ಬಂದಿದೆ. ಅಲ್ಲ ರೀ ಮೋದಿ ಅವರೇ, ಏನು ವಿದೇಶಾಂಗ ನೀವು ಒಂದು ಲಾಸ್ ಪಾಲಿಸಿಗಳನ್ನ ಫಾಲೋ ಮಾಡ್ತಿದ್ದೀರಾ? ಸಿಲಿಂಡರ್ಗಳ ಒಂದು ಅಭಾವ ಕೊರತೆ ನಿಮ್ಮಿಂದ ಆಗ್ತಿದೆ ಅನ್ನೋದನ್ನ ಎಲ್ರಿಗೂ ಸಹ ಗೊತ್ತಾಗ್ತಾ ಇದೆ. ಆದ್ರೆ ಅದರಲ್ಲಿ ತತ್ತರಿಸಿ ಹೋಗ್ತಿರೋದು ನಮ್ಮಂತ ಒಂದು ಕುಟುಂಬಗಳು. ಇವತ್ತು ಸಿಲಿಂಡರ್ಗಳನ್ನ ಏಜೆನ್ಸಿಗಳು ಒಂದು ರೀತಿ ಅದನ್ನ ಸಪ್ಲೈನ ಸ್ಟಾಕ್ ಮಾಡ್ಕೊಂಡು ಬೇಕಾದಷ್ಟು 2,120 ರೂಪಾಯಿ ಇದ್ದಂತ ಒಂದು ಕಮರ್ಷಿಯಲ್ ಸಿಲಿಂಡರ್ನ ಇವತ್ತು 5,000 ರೂಪಾಯಿಗೆ ಮಾರ್ತಾ ಇದ್ದಾರೆ. ಮತ್ತೆ ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನ ನಾವು ಬುಕ್ ಮಾಡಿದ್ರೆ 21 ದಿನ ಅಲ್ಲ 25 ದಿನಕ್ಕೆ ಅದು ಪೋಸ್ಟ್ಪೋನ್ ಆಗಿದೆ. ಅದಲ್ಲೇ ಅಲ್ವಾ, 1 ವಾರದ ನಂತರ ಬರುವಂತ ಸಿಲಿಂಡರ್ಗಳು ಇವತ್ತು ಸಿಲಿಂಡರ್ಗಳೇ ಖಾಲಿ, ಸಿಲಿಂಡರ್ಗಳು ಇಲ್ಲ ಅಂತ ಸ್ಥಿತಿ ಇವತ್ತು ನಾವೆಲ್ಲರೂ ತಲುಪಿದೀವಿ. ಅಲ್ಲ, ನೀವು ಏನಂತ ನಮ್ಮನ್ನ ಕಾಳು ಬಾವಿಗೆ ತಳ್ಳೋದೇ ವಾಸಿ ಅಂತ ನನಗನ್ನಿಸ್ತಾ ಇದೆ. ಒಂದು ಕಡೆ ನಾವು ಕುಟುಂಬಗಳು ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸೋದಕ್ಕೆ ಅವಕಾಶಗಳೇ ಅಂತ ಮಾಡಿದೀರಾ, ಅದ್ರಲ್ಲೂ ನಾವು ಮಹಿಳೆಯರು ಮನೆಯಲ್ಲೂ ಗ್ಯಾಸ್ ಇಲ್ಲ, ಮತ್ತೆ ನಮ್ಮಂತ ಹೋಟೆಲ್ ಉದ್ಯಮಿಗಳು ಅಲ್ಲೂ ನಡ್ಸ ಗ್ಯಾಸ್ ಇಲ್ಲ ಅಂದ್ರೆ ನಾವ್ ಏನ್ರಿ ಮಾಡ್ಬೇಕು? ಯಾವ ರೀತಿ ನಾವು ಜೀವನ ನಡೆಸಬೇಕು ಅಂತ ನರೇಂದ್ರ ಮೋದಿ ಅವರೇ, ಸೆಂಟ್ರಲ್ ಅವರು ಇವಾಗ ನಮ್ಗೆ ಉತ್ತರ ಕೊಡಿ. ಬೆಲೆ ಏರಿಕೆ ಆದಾಗ ನಾವು ಬಹಳ ಮೌನದಿಂದ ಆಯ್ತು, ಬೆಲೆ ಏರಿಕೆ ಮಾಡಿದ್ರು, ಏನೋ ಟೈಮಿಗೆ ಬರ್ತಿತ್ತಲ್ಲ ಅಂತ ಖುಷಿಯಾಗಿದ್ವಿ. ಆದ್ರೆ ಇವತ್ತು ಬಫರ್ ಇಟ್ಕೋಬೇಕಾಗಿತ್ತು. ನೀವು ಸಿಲಿಂಡರ್ಗಳನ್ನ ಎಲ್ಲಿದೆ ಇಟ್ಟಿದ್ದೀರಾ? ಇವತ್ತು ಹೋಟೆಲ್ ಇಂಡಸ್ಟ್ರಿಗಳು ಮುಚ್ಚುವಂತ ಸ್ಥಿತಿಗೆ ಬಂದಿದೆ. ಕಂಪ್ಲೀಟ್ ಆಗಿ ನಷ್ಟ ಆಗ್ತಿದೆ. ನಾನು ಒಂದು ಉದ್ಯಮಿಯಾಗಿ ಇವತ್ತು ಸಂಬಳಗಳನ್ನ ಕೊಡಕ್ ಆಗ್ತಾ ಇಲ್ಲ, ಒಂದು ರೆಂಟ್ ಕಟ್ಟಕ್ ಆಗ್ತಿಲ್ಲ. ನನ್ನ ಹೋಟೆಲ್ಗಳಿಗೆ ಬರುವಂತಹ ಒಂದು ಕಸ್ಟಮರ್ ಗಳಿಗೆ ನಾವು ಸರ್ವಿಸ್ ಮಾಡೋದಿಕ್ ಆಗ್ತಿಲ್ಲ. ನಾವು ಹೇಗ್ ನಡೆಸ್ಬೇಕು ಅದನ್ನ ನೀವು ಯೋಚನೆ ಮಾಡ್ಬೇಕಾಗಿದೆ. ದಯವಿಟ್ಟು ಇದ್ರ ವಿರುದ್ಧ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಹ ಮಾತಾಡ್ಬೇಕು ಅಂತ ನನ್ನ ಅನಿಸಿಕೆ.